ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ಏನಪ್ಪ ಅಂತಂದರೆ, ಮಲೆಬೆನ್ನೂರು ಸಮೀಪದಲ್ಲಿ ಬೆನಕೊಂಡಿ ಈರಣ್ಣ ಪರಿವಾರದವರು ನಿರ್ಮಿಸಿರ್ತಕ್ಕಂಥ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಯಾವಾಗ ಕಟ್ಟಲಿಕ್ಕೆ ಪ್ರಾರಂಭ ಆಯಿತು, ಇದು ಯಾವಾಗ ಕೆಲಸ ಮುಗೀತು, ತದನಂತರ ಇದನ್ನ ಯಾರು ನಿರ್ಮಾಣ ಮಾಡಿದರು, ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ, ಭದ್ರಕಾಳಮ್ಮ ಅಲ್ಲದಲ್ಲಿ ಇನ್ನು ಯಾವ್ಯಾವ ದೇವರಿದ್ದಾವೆ, ಇನ್ನು ಯಾವ್ಯಾವ ರೀತಿ ಭಕ್ತರಿಗೆ ಸೇವೆ ಸೌಲಭ್ಯ ದಾಸೋಹ ಸಿಗುತ್ತದೆ, ಇಲ್ಲಿನ ಒಂದು ಎಲ್ಲ ಮಾಹಿತಿಯನ್ನು ಆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಸಿದ್ಧಲಿಂಗ ಸ್ವಾಮಿಯವರು, ವೀರೇಶ್ ಅವರು ಮತ್ತು ಅದರ ಉಸ್ತುವಾರಿ ವಹಿಸ್ತಕ್ಕಂಥ ಜಗದೀಶ್ ಅವರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನಾವೀಗ ಹೋಗೋಣ. ಮಲೆಬೆನ್ನೂರಿನ ಶ್ರೀ ಭದ್ರಕಾಳಮ್ಮ ಸಮೇತ ನೆಲೆಸಿರುವ ವೀರಭದ್ರೇಶ್ವರನ ಸನ್ನಿಧಿ. ನಮಸ್ತೆ ಗುರುಗಳೇ, ತಮ್ಮ ಹೆಸರು? ಸಿದ್ಧಲಿಂಗ ಸ್ವಾಮಿ. ಸಿದ್ಧಲಿಂಗ ಸ್ವಾಮಿ ಸಮರೆ, ನೀವು ಇಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತೀವಿ? 2 ವರ್ಷ ಆಯ್ತು. 2 ವರ್ಷದಿಂದ ಮಾಡಿ. 2 ವರ್ಷದಿಂದ ವರ್ಕ್ ಮಾಡ್ತಿದ್ರಿ. ಇದು ದೇವಸ್ಥಾನ ನಿರ್ಮಾಣ ಮಾಡಿರೋದು ಯಾರು? ನಿರ್ಮಾಣ ಮಾಡಿರೋದು ಬೆನಕನಕೊಂಡಿ ವೀರಣ್ಣನವರು ಅಂತ ಹೇಳಿ ನಿರ್ಮಾಣ ಮಾಡಿರೋದು. ಅವರು ಅವರು ದೈವಾಧೀನರಾದ್ಮೇಲೆ ಅವ್ರ ಅಣ್ತಮ್ಮಗಳು, ಅವ್ರ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಗುರುಗಳೇ, ಇದು ಓಪನ್ ಆಗಿ ಎಷ್ಟು ವರ್ಷ ಆಯ್ತು? ಓಪನ್ ಆಗಿ 5ನೇ ವರ್ಷ ನಡೀತಾ. 5ನೇ ವರ್ಷ. ಇದು ಎಷ್ಟು ವರ್ಷದಿಂದ ಕಟ್ಟಿದ್ರು? ಏನು ಈ ಕಲ್ಲೆಲ್ಲ ಎಲ್ಲಿಂದ ತಂದಿರೋದು? ಇದು ಎಲ್ಲಿಂದ ಎಲ್ಲಿ ತಯಾರು ಮಾಡಿರೋದು? ಇದು 2009ರಲ್ಲಿ ಭೂಮಿ ಪೂಜೆ ಮಾಡಿ 2021ರಲ್ಲಿ ಓಪನಿಂಗ್ ಆಗಿದೆ. ಕೊರೋನಾ ಟೈಮಲ್ಲಿ ಓಪನಿಂಗ್ ಆಗಿದೆ. ಅದೇ ಅಂದ್ರೆ ಗುರುಗಳು, ಎಷ್ಟು ವರ್ಷ ಇದು ಕನ್ಸ್ಟ್ರಕ್ಷನ್ ನಡೀತು? ಕನ್ಸ್ಟ್ರಕ್ಷನ್ 11 ವರ್ಷ ನಡೆದಿದೆ. 11 ವರ್ಷದಿಂದ ನಡೀತು. ಇದಕ್ಕೆ ಏನಾದ್ರು ಎಷ್ಟು ಖರ್ಚಾಗಿದೆ, ಏನಾದ್ರು ವ್ಯಾಲ್ಯೂಯೇಷನ್? ಅದನ್ನ ನಮಗೇನು ಗೊತ್ತಿಲ್ಲ, ಮಾಹಿತಿ ಇಲ್ಲ. ಅದು ಸೌಕರ್ಯ ಅಂದ್ರೆ ಹೆಂಗಂದ್ರೆ ಗುರುಗಳೇ, ವೀರಭದ್ರೇಶ್ವರ ದೇವಸ್ಥಾನ ಅಂದ್ರೆ ರಾಯಚೋಟಿ ವೀರಭದ್ರೇಶ್ವರ ಇದೆ, ಕೊಡದಗುಡ್ಡ ವೀರಭದ್ರೇಶ್ವರ ಇದೆ, ಅಲ್ಕಟ್ಟಿ ವೀರಭದ್ರೇಶ್ವರ ಇದೆ. ಅವು ಕೆಲವಕ್ಕೂ ಹೋಲಿಕೆ ಮಾಡಿದ್ರೆ ಅವು ತುಂಬಾ ಹಳೇದಾದ ದೇವಸ್ಥಾನಗಳು, ಪುರಾತನ ದೇವಸ್ಥಾನಗಳು. ಆದ್ರೆ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಇದು ಇತ್ತಿತ್ತಲಾಗೆ ಈಗ ಒಂದು 5-10-15 ವರ್ಷಗಳಲ್ಲಿ ಕಟ್ಟಿದ್ದಾರೆ. ಬಹುತೇಕ ನಾವು ನೋಡಿರೋ ಪ್ರಕಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳು ಎಲ್ಲೂ ಕಟ್ಟಿಲ್ಲ. ಭಾಳ ಸುಸಜ್ಜಿತವಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ಈ ಪಾರ್ಕ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಒಳಗಡೆ ಭದ್ರಕಾಳಿ ಸಮೇತ ಕೂಡ ಪ್ರತಿಷ್ಠಾಪನೆ ಆಗಿದೆ, ವಿಘ್ನೇಶ್ವರನ ಪ್ರತಿಷ್ಠಾಪನೆ ಆಗಿದೆ. ಆಮೇಲೆ 3 ಹೊತ್ತು ಇಲ್ಲಿ ದಾಸೋಹದ ವ್ಯವಸ್ಥೆ ಕೂಡ ಇದೆ. ನಮಗನ್ಸಿರೋ ಮಟ್ಟಿಗೆ ಗುರುಗಳೇ ಭಾಳ ಅದ್ಭುತವಾದ ದೇವಸ್ಥಾನ ಇದು. ಹಂಗಾಗಿ ನಾವು ಇದನ್ನ ಹೊರಗಡೆ ಸ್ವಲ್ಪ ನಾವು ಪ್ರಚಾರ ಮಾಡೋ ಉದ್ದೇಶದಿಂದ ಬಂದಿದ್ದೀವಿ. ತದನಂತರ ಗುರುಗಳೇ, ಇದು ಇನ್ನೊಂದು ಏನಪ್ಪ ಹೇಳಕ್ಕಂದ್ರೆ, ಇಲ್ಲಿ ಅದು ಬೆನಕೊಂಡಿ ಈರಣ್ಣನವರು ನಿರ್ಮಾಣ ಮಾಡಿದ್ರು. ವೀರಣ್ಣನವರೇ ಇದು ಮೂರ್ತಿ ಎಲ್ಲಿ ತಯಾರು ಮಾಡಿದ್ರು? ಮೂರ್ತಿನ ಇಲ್ಲಿ ಹೊನ್ನಾಳಿ ಹತ್ರ ಬೀರಗೊಂಡನಹಳ್ಳಿ ಅಂತ ಹೇಳಿ, ಬೀರಗೊಂಡನಹಳ್ಳಿ ಅಲ್ಲಿ ತಯಾರು ಮಾಡಿಸ್ಕೊಂಡು ತಗೊಂಡ್ಬಂದು. ಆಮೇಲೆ ಇಲ್ಲಿ ಗುರುಗಳು ಎಲ್ಲಿಂದ ಭಕ್ತರು ಬರ್ತಾರೆ ಇಲ್ಲಿಗೆ? ಇಲ್ಲಿ ಸುಮಾರು ದೂರದಿಂದ ಎಲ್ಲ ಬರ್ತಾರೆ. ಹುಬ್ಳಿ, ಧಾರವಾಡ, ರಾಣೆಬೆನ್ನೂರು, ಹಾವೇರಿ, ಶಿಕಾರಿಪುರ. ನಿತ್ಯ ದಾಸೋಹ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8:30 ತನಕ 3 ಹೊತ್ತು ದಾಸೋಹ ಇರ್ತದೆ. ಧನ್ಯವಾದಗಳು ಗುರುಗಳೇ. ನೋಡಿ ಸರ್, ಇಲ್ಲಿ ಹೆಂಗಪ್ಪ ಅಂತಂದರೆ, ಈ ದೇವಸ್ಥಾನವನ್ನು ಬೆನಕೊಂಡಿ ಈರಣ್ಣ ಕುಟುಂಬದವರು ಇದನ್ನ ನಿರ್ಮಾಣ ಮಾಡಿದ್ದಾರೆ. ಈರಣ್ಣನವರು ದೈವಾಧೀನರಾದಮೇಲೆ ಅವರ ಕುಟುಂಬ ವರ್ಗದವರು ಆ ದೇವಸ್ಥಾನವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿದ್ದಾರೆ. ಇದು ಸಂಪೂರ್ಣ ಕಲ್ಲಿನಿಂದ ಕೆತ್ತನೆ ಮಾಡಲಾಗಿದ್ದು ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಈ ದೇವಸ್ಥಾನ ಇಲ್ಲಿ ಒಂದು ದಿವಸದ ಒಂದು ಪ್ರವಾಸಕ್ಕೆ ಭಾಳ ಮಾಡಿಸಿದಂಥ ದೇವಸ್ಥಾನ. 3 ಹೊತ್ತು ಇಲ್ಲಿ ದಾಸೋಹದ ವ್ಯವಸ್ಥೆ ಇರುತ್ತೆ. ಯಾರು ಬೇಕಾದರೂ ಬಂದು ಊಟ ಮಾಡ್ಬೋದು. ಆಮೇಲೆ ತಮ್ಮ ಭಕ್ತಿ ಅನುಸಾರ, ಶಕ್ತಿ ಅನುಸಾರ ಎಲ್ಲರಿಗೂ ಕೂಡ ಸಹಾಯವನ್ನು ಮಾಡ್ಬೋದು. ವಿಜಯಕುಮಾರ್, ಕ್ಯಾಮ್ರಾಮನ್ ಶರ್ಮಾ ಹಿರೇಮಠ್ ಜೊತೆ, ದಾವಣಗೆರೆ. ಓಕೆ. ಗುರುಗಳೇ, ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಅಲ್ಲದೆ ಮತ್ತೆ ಯಾವ್ಯಾವ ದೇವಸ್ಥಾನಗಳಿದಾವೆ? ಇಲ್ಲಿ ವರಸಿದ್ಧಿವಿನಾಯಕ ಇದೆ, ಭದ್ರಕಾಳಮ್ಮ ಇದೆ, ಕಾಲಭೈರವ, ನಾಗದೇವತೆಗಳಿದ್ದಾರೆ, ಅನ್ನಪೂರ್ಣೇಶ್ವರಿ ಮೂರ್ತಿ ಇದೆ. ಮೂರ್ತಿ ಇದೆ. ಇದು ಅದು ನಾಗದೇವತೆ ಅಂದ್ರೆ ಏನಾದ್ರು ನಾಗದೋಷ ಏನಾದ್ರು ನಾಗದೋಷ, ಆಶ್ಲೇಷ ಎಲ್ಲ ಪೂಜೆ ಮಾಡಿಸ್ತೀವಿ. ಸುಬ್ರಹ್ಮಣ್ಯಕ್ಕೆ ಅಂತ ಅಲ್ಲಿಗೆ ಇಲ್ಲೇ ಮಾಡಿಸ್ಬೋದು. ಈ ಭಾಗದಲ್ಲಿ ನಾಗ ದೇವಸ್ಥಾನ ಇಲ್ಲಿ ಇಲ್ಲ ರೀ, ನನ್ನ ಹೆಸರ ಮಟ್ಟಿಗೆ. ಅಲ್ಲಿ ಬೇರೆ ಕಡೆಗೆ ಸುಬ್ರಹ್ಮಣ್ಯ ದೇವಸ್ಥಾನಗಳಿದ್ದಾವೆ, ಬಟ್ ನಾಗದೇವತೆಗಳು ಇಲ್ಲೇ ಇರೋದು. ಬಟ್ ಆ ಥರ ನಾಗದೋಷ ಇದ್ರೆ ಪರಿಹಾರ ಮಾಡಿಸ್ತೀವಿ, ಖಂಡಿತ ಮಾಡಿಸ್ತೀವಿ. ಆಮೇಲೆ ಇಲ್ಲಿ ಭದ್ರಕಾಳಿ ಸಮೇತ ಇದು ಕೂಡ ಇದೆ. ಏನಾದರೂ ನಮ್ಗೇನಾದರೂ ಈಗ ಕುಟುಂಬದಲ್ಲಿ ಏನಾದ್ರು ತೊಂದರೆ ಇರುತ್ತೆ, ಮದುವೆ ಇರಲ್ಲ, ಅಣ್ಣ ತಮ್ಮಗಳು ಒಬ್ರಿಗೊಬ್ರು ಸರಿ ಇರಲ್ಲ, ಆ ಥರ ಏನಾದರೂ ಸಮಸ್ಯೆಗಳಿದ್ರೆ ಪರಿಹಾರ ಮಾಡ್ಬೋದು. ಪಲ್ಲಕ್ಕಿ ಉತ್ಸವ ಮಾಡಿಸ್ಬೋದು. ಮಂಗಳವಾರ ಪಲ್ಲಕ್ಕಿ ಉತ್ಸವ ಮಾಡ್ಬೋದು. ಆಮೇಲೆ ಅಮಾವಾಸ್ಯೆಗೆ ಮಂಗಳವಾರ ಪಲ್ಲಕ್ಕಿ ಉತ್ಸವ ಆಗುತ್ತೆ, ಮಾಡಿಸ್ಬೋದು. ಬಟ್ ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ವೀರಭದ್ರೇಶ್ವರನಿಗೆ ಸೇವೆ
ಸಲ್ಲಿಸ್ಬೋದು. ರುದ್ರಾಭಿಷೇಕ ಮಾಡಿಸ್ಬೋದು, ಬಿಲ್ವಾರ್ಚನೆ ಪುಷ್ಪಾರ್ಚನೆ ಮಾಡಿಸ್ಬೋದು. ಒಟ್ಟು ಎಲ್ಲ ರೀತಿಯೇ ನಾವು ಇಲ್ಲಿ ಏನೋ ಸಮಸ್ಯೆ ಏನೇ ಸಂಕಷ್ಟಗಳನ್ನು ಪರಿಹಾರ ಮಾಡ್ತೀವಿ. ಪ್ರಸಾದ ಸೇವೆ ಅನ್ನದಾಸೋಹ ಮಾಡಿಸ್ಬೋದು. ಈಗ ಅನ್ನದಾಸೋಹ ಮಾಡಿಸ್ಬೇಕಂದ್ರೆ ಒಂದು ಸರಿ ಅನ್ನದಾಸೋಹ ಮಾಡಿಸ್ಬೇಕಂದ್ರೆ ಇಲ್ಲಿ ಬಂದು ಅಮೌಂಟ್ ಕಟ್ಟಿ ರಿಸೀವ್ ಮಾಡಿದ್ರೆ ಆ ಅಮೌಂಟಿಗೆ ಅವ್ರ ಹೆಸರಲ್ಲಿ ಪ್ರಸಾದ 5 ವರ್ಷದ ತನಕ ಅವ್ರು ಹೇಳಿರೋ ಡೇಟಿಗೆ 5 ವರ್ಷದ ತನಕ ಅವ್ರು ಹೇಳಿರೋ ಡೇಟಿಗೆ ಪ್ರಸಾದ ಅವ್ರ ಹೆಸರಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತು ಪ್ರಸಾದ ಮಾಡಿಸ್ತೀವಿ. ವ್ಯವಸ್ಥೆ ಮಾಡ್ಬೋದು ಸರ್. ಥ್ಯಾಂಕ್ ಯು. ವೀರೇಶ್ ನೀವೆಷ್ಟು ವರ್ಷದಿಂದ ಮಾಡ್ತಾರೆ? ನಾವು 4 ವರ್ಷ. ಚೆನ್ನಾಗಿ ಇಲ್ಲಿ ಭಕ್ತಾದಿಗಳು ಎಲ್ಲಿಂದ ಬರ್ತಾರೆ? ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಹೌದು ಹೌದು, ಬೆಂಗಳೂರು, ಪುಣೆಯಿಂದ ಹೌದು ಖಂಡಿತ ಅಲ್ಲಿಂದನೂ ಕೂಡ ಬರ್ತಾ ಇದ್ದಾರೆ. ರಾಜಸ್ಥಾನ ಹಾಂ ಜಮ್ಮು ಕಾಶ್ಮೀರ ಆ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ. ವೀರಭದ್ರೇಶ್ವರ ಅಂದ್ರೆ ಬಹುತೇಕ ರಾಯಚೂಟಿ ವೀರಭದ್ರೇಶ್ವರ ಅಲ್ಲಿ ಆಂಧ್ರದಲ್ಲಿ ಹೌದು. ಅದನ್ನ ಬಿಟ್ಕೊಂಡ್ರೆ ಇದೆ ಸುಮಾರು ವೀರಭದ್ರೇಶ್ವರ ದೇವಸ್ಥಾನಗಳಿದ್ದಾವೆ, ಸುಮಾರು ಇದ್ದಾವೆ. ಆದ್ರೆ ಇಲ್ಲಿ ಅಷ್ಟು ದೊಡ್ಡ ದೇವಸ್ಥಾನ, ಇಷ್ಟು ಒಂದು ವಿಶಾಲವಾದ ದೇವಸ್ಥಾನ ಇಲ್ಲ ನನಗೆ ಅನ್ಸುತ್ತೆ. ಹೌದು ಹೌದು ಹೌದು. ದೊಡ್ಡಗುಡ್ಡದಲ್ಲಿ ಇದೆ, ಅದು ಕೂಡ ಫೇಮಸ್. ಹೌದು. ಆದ್ರೆ ಅಲ್ಲಿ ಅಭಿವೃದ್ಧಿ ಇಲ್ಲ. ಅಲ್ಲಿ ಯಾಕೆ ಸರ್ಕಾರ ಅಲ್ಲಿ ಲೋಕಲ್ ಜನಗಳು ಅಷ್ಟು ತೀರ್ಮಾನ ತಗೊಂತ ಇಲ್ಲ. ಇದು ಒಂದು ಕುಟುಂಬದವ್ರು ಮಾಡಿದ್ರಾಗಿದ್ದರಿಂದ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಎಲ್ಲ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಸಮೃದ್ಧಿ ಕೊಟ್ಟು ಅವ್ರನ್ನ ಹೀಗೆ ಬೆಳೆಸಲಿ ಅಂತ ಎಲ್ಲರನ್ನೂ ಹಾರೈಸ್ತೀವಿ. ಕಟ್ ಮಾಡಿದೆ. ಎಲ್ರಿಗೂ ನಮಸ್ಕಾರ ಆತ್ಮೀಯರೇ, ನಾನು ವಿಜಯಕುಮಾರ್ ದಾವಣಗೆರೆ. ಇವತ್ತು ನಾವು ಬಂದಿದ್ದೀವಿ ಮಲೆಬೆನ್ನೂರು ಕುಂಬ್ಳೂರು ಮಧ್ಯೆ ಇರ್ತಕ್ಕಂಥ ಭದ್ರಕಾಳಿ ವೀರಭದ್ರೇಶ್ವರ ಸನ್ನಿಧಾನದಲ್ಲಿದ್ದೀವಿ. ಇಲ್ಲಿ ನಾವು ಗುರುಗಳನ್ನ ನಾವು ಮಾತಾಡ್ಸಿದ್ವಿ. ಇಲ್ಲಿ ನಾಗ ದೋಷ ಪರಿಹಾರ ಮಾಡ್ಕೋಬೋದು. ಆಮೇಲೆ ಏನೇ ಸಂಕಷ್ಟಗಳಿದ್ರೂ ಬಂದು ಅದನ್ನ ಬಗೆಹರಿಸ್ಕೊಂಡು ನಿಮ್ಮ ಕುಟುಂಬದ ಒಳಿತಿಗಾಗಿ ನೀವು ಪ್ರಾರ್ಥನೆ ಮಾಡ್ಬೋದು. ಇಲ್ಲಿ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳೇನಿದ್ದಾವೆ ಅದಕ್ಕಿಂತ ಭಾಳ ದೊಡ್ಡ ಮಟ್ಟದಾಗಿ ಬೆನಕೊಂಡಿ ವೀರಣ್ಣ ಕುಟುಂಬದವರು ಪಾಪ ಇವತ್ತು ಹೇಳ್ಬೇಕಂದ್ರೆ ಅವರಿಲ್ಲ, ನಮ್ಮೊಂದಿಗೆಲ್ಲ ವೀರಣ್ಣನವರೆಲ್ಲ ಆ ದೇವಸ್ಥಾನ ಕಟ್ತಕ್ಕಂಥ ಒಂದು ದೊಡ್ಡ ಕನಸನ್ನು ಕಟ್ಟಿದ್ರು. ಆ ದೇವಸ್ಥಾನ ನಿರ್ಮಾಣ ಆಯಿತು, ಅದರ ಓಪನಿಂಗ್ ಟೈಮಿಗೆ ಅವರಿಲ್ಲ ಅನ್ನೋದು ಒಂದು ದುರದೃಷ್ಟಕರ. ಅವರು ಫೋಟೋ ಕೂಡ ನಾವು ವಿಡಿಯೋ ಮಾಡಿದ್ದೀವಿ ನೋಡಿ. ಇಲ್ಲಿ ಹೊರ ರಾಜ್ಯಗಳಿಂದ ಬರ್ತಾಯಿದ್ದಾರೆ. ಆಂಧ್ರ, ಕರ್ನಾಟಕ, ಪುಣೆ, ರಾಜಸ್ಥಾನ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಜನ ಇಲ್ಲಿ ಬರ್ತಾ ಇದ್ದಾರೆ. ನಿಮ್ಮ ಎಲ್ಲ ಸಂಕಷ್ಟಗಳು, ನಿಮ್ಮ ಮಾನಸಿಕ ಒತ್ತಡಗಳು, ಏನೇ ನೋವು ಇದ್ದರೂ ಇಲ್ಲಿ ವೀರಭದ್ರೇಶ್ವರನ ಸನ್ನಿಧಾನದಲ್ಲಿ ಬಂದು ಬೇಡ್ಕೊಂಡ್ರೆ ಖಂಡಿತ ನಿಮಗೆ ಪರಿಹಾರ ಸಿಗುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ. ಒಂದು ಸಾರಿ ನೀವು ಬನ್ನಿರಿ. ದಾವಣಗೆರೆ ಜಿಲ್ಲಾ ಕೇಂದ್ರದಿಂದ 25 ಕಿಲೋಮೀಟ್ರು, ಹರಿಹರ ತಾಲೂಕು ಕೇಂದ್ರದಿಂದ 18ರಿಂದ 20 ಕಿಲೋಮೀಟ್ರು. ನೀವೇನು ಬರ್ತಿರಲ್ಲ, ಹರಿಹರದಿಂದ ಬರಬೇಕಾದ್ರೆ ಮಲೆಬೆನ್ನೂರು ಆರಂಭಿಕವಾಗಿ ಇದು ಸಿಗುತ್ತೆ. ಶಿವಮೊಗ್ಗ ಹೊನ್ನಾಳಿ ರಸ್ತೆಯಲ್ಲಿ ಬೈಪಾಸ್ ಪಕ್ಕದಲ್ಲೇ ಇದೆ. ಪ್ರತಿಯೊಬ್ಬರು ಕೂಡ ನೀವು ಬಂದು ಈ ದೇವಸ್ಥಾನದಲ್ಲಿ ನೀವು ನಿಮ್ಮ ಸಂಕಷ್ಟಗಳನ್ನ ಪರಿಹಾರ ಮಾಡ್ಕೋಬೋದು, ನಿಮಗೆ ಒಳ್ಳೆಯದಾಗುತ್ತೆ. ಕ್ಯಾಮ್ರಾಮನ್ ಶರ್ಮಾ ಹಿರೇಮಠ್ ಜೊತೆ ವಿಜಯಕುಮಾರ್, ಮಲೆಬೆನ್ನೂರು. ಧನ್ಯವಾದಗಳು. ಓಕೆ ನೋಡಿ, ಈ ದೇವಸ್ಥಾನದಲ್ಲಿ ಈಗ ವೀರಭದ್ರೇಶ್ವರ ದೇವಸ್ಥಾನದ ಮುಖ್ಯ ದ್ವಾರವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ನೋಡಿರಿ, ದೇವಸ್ಥಾನದ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಇದು ಮುಖ್ಯ ದ್ವಾರ. ಈ ದೇವಸ್ಥಾನ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣವಾಗಿದ್ದು ಮಲೆಬೆನ್ನೂರಿನ ಬೆನಕೊಂಡಿ ಈರಣ್ಣ ಕುಟುಂಬ ವರ್ಗದವರು ನಿರ್ಮಿಸಿದ್ದಾರೆ. ಬಹುತೇಕ 40 ಕೋಟಿ ವೆಚ್ಚ ಆಗಿದೆ. ಸರ್ಕಾರದ ಯಾವುದೇ ನೆರವನ್ನು ಕೂಡ ಇವರು ಪಡೆದಿಲ್ಲ. ನೋಡಿ, ಇದು ನಂದಿ ಕಂಬವನ್ನು ಕೂಡ ನಿರ್ಮಿಸಿದ್ದಾರೆ. ದೀಪಾಲೆ ಕಂಬ ಅಂತಲೂ ಕೂಡ ಕರೀತಾರೆ. ನೋಡಿರಿ, ಇದು ದೇವಸ್ಥಾನ ಕಂಬದ ಸುತ್ತ ಭಾಳ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ನೋಡಿರಿ, ಇದು ತದನಂತರ ಈ ಕಂಬಗಳೇನಿದ್ದಾವೆ, ಈ ಕಂಬಗಳಲ್ಲಿ ಒಂದು ಕಂಬದಲ್ಲಿ ಇರ್ತಕ್ಕಂಥ ಡಿಸೈನ್ ಇನ್ನೊಂದು ಕಂಬದಲ್ಲಿಲ್ಲ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇದು ನಂದಿ ವಿಗ್ರಹ, ಪುಟ್ಟ ನಂದಿ ವಿಗ್ರಹ ವೀರಭದ್ರೇಶ್ವರನ ದೇವಸ್ಥಾನದ ಮುಂಭಾಗದಲ್ಲಿದೆ. ನೋಡಿರಿ, ಈ ನಂದಿ ವಿಗ್ರಹ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಹೊನ್ನಾಳಿಯ ಬೀರಗೊಂಡನಹಳ್ಳಿಯಲ್ಲಿ ಎಲ್ಲ ಈ ವೀರಭದ್ರೇಶ್ವರನ ಮೂರ್ತಿ, ಬಸವಣ್ಣ, ಭದ್ರಕಾಳಮ್ಮ, ನಾಗ ದೇವತೆಗಳೆಲ್ಲವೂ ಕೂಡ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈಗ ನಾವು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿ ಮಂಗಳವಾರ ವಿಶೇಷವಾದ ಪೂಜೆ ಇರುತ್ತೆ. ಇದು ನೋಡಿರಿ, ಇದು ಕೂಡ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ನಿಜಕ್ಕೂ ಆ ಕೆತ್ತನೆ ಮಾಡತಕ್ಕಂಥ ಶಿಲ್ಪಿಗಳಿಗೆ ಒಂದು ಧನ್ಯವಾದವನ್ನು ನಾವು ತಿಳಿಸಲೇಬೇಕು. ಈ ಕಡೆ ಭಾಗದಲ್ಲಿ ಕೂಡ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಈಗ ನಾವು ದೇವಸ್ಥಾನದ
ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿರಿ ಕಂಬಗಳು ಎಷ್ಟು ಅದ್ಭುತವಾಗಿ ಒಂಥರ ಪುರಾತನ ಹಳೆ ಕಾಲದ ದೇವಸ್ಥಾನದ ಕೆತ್ತನೆ ಅಂತಿದೆ. ನೋಡಿರಿ ಈಗ ದೇವಸ್ಥಾನದ ಇಲ್ಲಿ ಪೂಜಾ ಕೈಕರ್ಯಗಳು ನಡೀತಾ ಇದ್ದಾವೆ. ಇವರು ವೀರೇಶ ಶಾಸ್ತ್ರಿಗಳಂತ ಹೇಳಿ. ನಿಜಕ್ಕೂ ವೀರಭದ್ರೇಶ್ವರನ ನೋಡಲಿಕ್ಕೆ ಒಂಥರ ಭಯ ಆಗುತ್ತೆ. ಮುಂಚೆನೇ ವೀರಭದ್ರ ಅಂದರೆ ಬೆಂಕಿ ದೇವರು ಅಂತ ಕರೀತಾರೆ. ನಿಜಕ್ಕೂ ಇದು ಮಲೆಬೆನ್ನೂರಿನ ಸಮೀಪ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಪ್ರತಿಯೊಬ್ಬರು ಕೂಡ ಇಲ್ಲಿ ಭೇಟಿ ಕೊಟ್ಟು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ಬೋದು, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಬೋದು. ನೋಡಿರಿ ಭಾಳ ಅದ್ಭುತವಾಗಿ ಭಾಳ ಚಂದವಾಗಿ ಮೂಡಿ ಬಂದಿದೆ ವೀರಭದ್ರೇಶ್ವರನ ಮೂರ್ತಿ. ಇವರು ವೀರೇಶ ಶಾಸ್ತ್ರಿಗಳಂತ ಹೇಳಿ. ತದನಂತರ ನಾವು ನೆಕ್ಸ್ಟ್ ಈಗ ವಿನಾಯಕನ ಮೂರ್ತಿ ಮತ್ತು ಭದ್ರಕಾಳಿ ದೇವರನ್ನು ನಿಮಗೆ ತೋರಿಸ್ತೀವಿ. ನೋಡಿರಿ ಈ ಕಂಬಗಳೆಲ್ಲ ನಾವು ಭಾಳ ಸೂಕ್ಷ್ಮವಾಗಿ ನೋಡಿದ್ವಿ. ಒಂದು ಡಿಸೈನ್ ಇರ್ತಕ್ಕಂಥದ್ದು ಇನ್ನೊಂದು ಡಿಸೈನ್ ಇಲ್ಲ. ನೆಕ್ಸ್ಟು ನಾವೀಗ ವಿಘ್ನ ನಿವಾರಕ ವಿನಾಯಕನನ್ನು ನಿಮಗೆ ತೋರಿಸ್ತೀವಿ. ಚಿಕ್ಕ ದೇವಸ್ಥಾನ, ಭಾಳ ಚೆನ್ನಾಗಿದೆ, ಕ್ಯೂಟಾಗಿದೆ. ನೋಡಿರಿ ಇದು ವಿನಾಯಕನ ದೇವಸ್ಥಾನ. ನೋಡಿರಿ ಇದು ವಿನಾಯಕನ ದೇವಸ್ಥಾನ. ಇದು ಒಂದು ದಿನದ ಪ್ರವಾಸಕ್ಕೆ ಈಗ ನೆಕ್ಸ್ಟ್ ಸಂಕ್ರಾಂತಿ ಬರುತ್ತೆ, ವಿಶೇಷವಾದ ದಿನಗಳಿರ್ತವೆ. ಇಲ್ಲಿಗೆ ಬಂದು ಕುಟುಂಬ ಸಮೇತ ಟೈಮ್ ಕಳೆದೋಗ್ಬೋದು. ಇದು ವಿನಾಯಕನ ಮೂರ್ತಿ ನೋಡಿರಿ. ನೋಡಿರಿ ವಿನಾಯಕನ ಮೂರ್ತಿ ಹೇಗಿದೆ. ವಿನಾಯಕನ ಮೂರ್ತಿ ಆದ ನಂತರ ನಾಗದೇವತೆಗಳು, ಕಾಲಭೈರವೇಶ್ವರ, ಇವೆಲ್ಲವುಗಳನ್ನು ನಾವು ತೋರಿಸ್ತೀವಿ. ನೋಡ್ರಿ ಈಗ ಇಲ್ಲಿ ಏನಪ್ಪ ಅಂತಂದರೆ ಈಗ ನೆಕ್ಸ್ಟ್ ನಾವಿಲ್ಲಿ ನಾಗದೇವತೆಗಳು ಇಲ್ಲಿ ತಮ್ಮ ಯಾವುದೇ ದೋಷ ಪರಿಹಾರಗಳನ್ನು ಮಾಡ್ಕೋಬೋದು. ಪೂಜೆ ಪುನಸ್ಕಾರ ಆಶ್ಲೇಷ ಬಲಿ ಕೂಡ ಮಾಡ್ಬೋದು. ಏನಾರು ದೋಷ ಇದ್ದರೆ ಅದನ್ನು ಇಲ್ಲಿ ಬಂದು ನಾವು ಮುಗಿಸ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ನೋಡಿರಿ ಕಂಬಗಳು ನಾನು ಆಗಲೇ 2-3 ಸಾರಿ ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತಿದ್ದೀನಿ. ಒಂದು ಕಂಬದಲ್ಲಿರ್ತಕ್ಕಂಥ ಡಿಸೈನ್ ಇನ್ನೊಂದು ಕಂಬದಲ್ಲಿ ಇಲ್ಲ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸರಿ ನೀವೆಲ್ಲ ಬನ್ನಿ. ಇಲ್ಲಿ ಮತ್ತೊಂದು ದೇವರ ಮೂರ್ತಿ ಇದೆ. ಬಹುತೇಕ ಇದು ಕಾಲಭೈರವೇಶ್ವರ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ದೇವ್ರು ಇದು ಅಂತ ಹೇಳಿ. ಇದು ಕಾಲಭೈರವೇಶ್ವರನೇ ಇರ್ಬೋದು. ಇಲ್ಲಿ ಏನು ನೇಮ್ ಏನಿಲ್ಲ. ಕಾಲಭೈರವೇಶ್ವರನೇ ಇದು. ಅಲ್ಲ ಸ್ವಾಮಿ, ಇದು ರೇಣುಕರದ ಸಾರಿ ರೇಣುಕರ ವಿಗ್ರಹ ಇದು. ರೇಣುಕರ ಮೂರ್ತಿ ಇದು. ನೆಕ್ಸ್ಟ್ ನಿಮಗೆ ಮುಂದಿನದಾಗಿ ಇಲ್ಲಿ ನೋಡಿರಿ ಕಂಬಗಳು ಇಷ್ಟು. ಇದು ಯಾರು ನೋಡಿದ್ರು ಇದು ಯಾವ ಕಾಲದಪ್ಪ, ಒಂದು 100-200 ವರ್ಷದ ದೇವಸ್ಥಾನದ ರೀತಿ ಇದು ಕಾಣುತ್ತೆ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಇದು. ಈಗ ಮುಂದಿನದಾಗಿ ಭದ್ರಕಾಳಿ ದೇವಸ್ಥಾನವನ್ನು ನಾವು ನಿಮಗೆ ತೋರಿಸ್ತೀವಿ. ಭದ್ರಕಾಳಿ ದೇವರು ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ವೀರಭದ್ರೇಶ್ವರ ಎಲ್ಲಿ ಇರ್ತಾನೋ ಅಲ್ಲಿ ಭದ್ರಕಾಳಿ ಸಮೇತ ಇದ್ದರೆ ಅದು ಒಂದು ಪವರ್ಫುಲ್. ಏನೇ ಇದ್ರೂ ನಾವು ಕೇಳ್ಕೊಬೋದು. ಒಳ್ಳೆಯ ಮನಸ್ಸಿಂದ ಬೇಡ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಇದು ಭದ್ರಕಾಳಿ ದೇವಸ್ಥಾನ. ಭಾಳ ಇಲ್ಲಿ ಸುತ್ತಮುತ್ತಲಿನ ಭಕ್ತಾದಿಗಳು ಏನೇ ಬೇಕಂದ್ರೂ ಏನೇ ಇದ್ರೂ ಬರ್ಬೋದು. ನಾಗದೇವತೆ ಇದೆ, ವೀರಭದ್ರೇಶ್ವರ ಇದೆ, ಭದ್ರಕಾಳಿ ಇದೆ, ಕಾಲಭೈರವೇಶ್ವರ ಇದೆ. ಪ್ರತಿಯೊಂದು ದೇವರ ಒಂದು ಸನ್ನಿಧಿಗೂ ಕೂಡ ನಾವು ಬರ್ಬೋದು. ಇದು ಮಲೆಬೆನ್ನೂರು ದಾವಣಗೆರೆಯಿಂದ 25 ಕಿಲೋಮೀಟ್ರ್ ಇದೆ. ಹರಿಹರದಿಂದ 20 ಕಿಲೋಮೀಟ್ರ್ ಇದೆ. ಮಲೆಬೆನ್ನೂರು ಒಳಗಡೆನೇ ಬಂದರೆ ಮುಖ್ಯ ಹೈವೇ ಇದು. ಶಿವಮೊಗ್ಗ ಹರಿಹರ ಬೈಪಾಸ್ಗೆ ಹೊಂದಿಕೊಂಡಂತೆ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ನೋಡಿರಿ ಈ ಥರ ಒಂದು ಪ್ರಾಚೀನ ದೇವಸ್ಥಾನ ನೋಡ್ದಂಗೆ ಆಗೈತಿ. ಇದು 5-10 ವರ್ಷದ ಕೆಳಗೆ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅನಿಸಲ್ಲ. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ.
ಎಲ್ಲ ಒಟ್ಟು ವ್ಯವಸ್ಥೆ ಹೆಂಗೈತೆ ಅಂತ ಗೊತ್ತಾಗುತ್ತಲ್ಲ. ಸರ್ ತಮ್ಮ ಹೆಸರು? ಜಗದೀಶ್ ಅಂತೇಳಿ, ಹಾಂ, ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮ್ಯಾನೇಜ್ಮೆಂಟ್. 2006ರಲ್ಲಿ ಇದು ಮೂಲತಃ ಭತ್ತ ಬೆಳೀತಕ್ಕಂಥ ಜಾಗ. ನಮ್ಮ ಮಲೆಬೆನ್ನೂರಿನಲ್ಲಿರ್ತಕ್ಕಂಥ ಬೆನ್ಕೊಂಡಿ ವಂಶಸ್ಥರ 5 ಜನ ಅಣ್ಣ ತಮ್ಮಂದಿರು. ಇವರ ಮೂಲ ದೇವರು ಹಲಕಟ್ಟಿ ವೀರಭದ್ರೇಶ್ವರ. ಅಲ್ಲಿ ಪ್ರತಿ ವರ್ಷ ತೇರಿನ ದಿನ ಪ್ರಸಾದ ಮಾಡಿಸ್ತಾರೆ ಇವರು, 5 ಜನ ಫ್ಯಾಮಿಲಿ ಸೇರಿ ಮಾಡಿಸ್ತಾ ಆ ಸ್ವಾಮಿಯ ಪ್ರೇರಣೆಯಾಗಿ 2006ರಲ್ಲಿ ಇದು ಬೇರೆ ಜಾಗನ ಕೊಂಡ್ಕೊಂಡು 2007ರಲ್ಲಿ ಫೌಂಡೇಶನ್ ಸ್ಟಾರ್ಟ್ ಮಾಡಿ 10 ವರ್ಷ ಸತತ ಕೆತ್ತನೆ ಕೆಲಸ ಮುಗಿತಾ ಬರ್ತು. 2021ರಲ್ಲಿ ದೇವಸ್ಥಾನ ಓಪನ್ ಆಗಿದೆ. ಅಲ್ಲಿ 2021 ಅಲ್ಲಿಂದನೂ ಸಹ ದಿನನಿತ್ಯ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಕ್ರಮೇಣ ಹೆಚ್ಚೇ ಆಗ್ತಾನೇ ಇದೆ. ಇಲ್ಲಿ ನಿತ್ಯ ಪ್ರಸಾದ ಒಂದು, ದೇವರ ವಿಶೇಷ ದರ್ಶನ ಒಂದು, ಒಳ್ಳೆಯ ಸುಂದರವಾದ ಜಾಗ ಇರೋದ್ರಿಂದ ಸುತ್ತಮುತ್ತ 16 ಜಿಲ್ಲೆಗಳಿಂದ ಭಕ್ತಾದಿಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದ್ದಾರೆ. ಎಲ್ಲೆಲ್ಲಿದ್ದ ಬರ್ತಾರೆ? ಸುಮಾರು ಹೊಸಪೇಟೆ, ಹಗರಿಬೊಮ್ಮನಹಳ್ಳಿ, ಹೂವಿನಡಗಲಿ ಇರ್ಬೋದು, ಗದಗ, ಲಕ್ಷ್ಮೀಶ್ವರ, ಹುಬ್ಳಿ ಜನ, ಸುತ್ತಮುತ್ತ ಈ ಕಡೆ ಶಿಕಾರಿಪುರ, ಶಿವಮೊಗ್ಗ, ದುರ್ಗ, ಚಳ್ಳಕೆರೆ ಸುತ್ತ ಜನ ಬರ್ತಾನೆ ಇದ್ದಾರೆ. ಇತ್ತೀಚೆಗೆ ಜಾಸ್ತಿ ಆಗ್ತದೆ. ಇಲ್ಲಿ ನಮ್ಮ ಕರ್ನಾಟಕದಾಗೆ ತುಂಬ ವೀರಭದ್ರೇಶ್ವರ ದೇವಸ್ಥಾನಗಳು ಆದರೆ ಇಷ್ಟು ವಿಶಾಲವಾಗಿ ಎಲ್ಲೂ ಇಲ್ಲ ನನಗೆ. ಅದೇ ಉದ್ದೇಶನ ನಮ್ಮ ಈ ಟ್ರಸ್ಟ್ನವರ ಮನಸ್ಸಲ್ಲಿ ಬಂದು 5 ಜನ ಅಣ್ತಂಬಳಲ್ಲಿ ಈ ಮಧ್ಯ ಕರ್ನಾಟಕದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ, ಮಾಡಲೇಬೇಕಂತೇಳಿ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಈ ಅವರು ದೇವರ ಪ್ರೇರಣೆ ಬೇರೆ ಆಯ್ತಲ್ಲ, ಮಾಡಲೇಬೇಕಂತೇಳಿ ಪಣ ತೊಟ್ಟು ಮಾಮೂಲಿ ಅವ್ರ ಮನಸ್ಸಲ್ಲಿ ಅವತ್ತೇ ಇಟ್ಕೊಂಡಿದ್ರು. ನಿತ್ಯ ಇಲ್ಲಿ 3,000 ಜನ ಊಟ ನಾವು ಕೊಡಲೇಬೇಕು, ಬಂದಂಥ ಭಕ್ತಾದಿಗಳು ಯಾವುದೇ ತೊಂದರೆ ಆಗದಂತೇಳಿ ಅವತ್ತೇ ತೀರ್ಮಾನ ಮಾಡಿ ಇವತ್ತು ದಾಸೋಹ ವ್ಯವಸ್ಥೆಯನ್ನು ಮಾಡಿ ಆಲ್ರೆಡಿ ಅದೇ ಥರನಾದ ಪಾತ್ರೆಗಳ ವ್ಯವಸ್ಥೆನೂ ಆಗಿದೆ ಆಲ್ರೆಡಿ. ಇಲ್ಲಿ ಸಂದರ್ಭ ಬಂದರೆ ಮಾಮೂಲಿ 1,500 ಜನ ನಿತ್ಯ ಪ್ರಸಾದ ಮಾಡ್ತಾರೆ, ಬೆಳಗ್ಗೆ 8ರಿಂದ ರಾತ್ರಿ 8 ತನಕ. ಬೇರೆ ಟೈಮಲ್ಲಿ ರಜೆ ದಿನಗಳಲ್ಲಿ ಅಮಾವಾಸ್ಯೆ ಬಂತಂದರೆ 2,000, 3,000, 4,000 ಜನ ಊಟ ಮಾಡಿದಂಥ ಒಂದು ದಿನಕ್ಕೆ ಆ ಥರ ನಡೀತಾ ಇದೆ. ಮೊನ್ನೆ ಜನವರಿ 14 ಸಂಕ್ರಾಂತಿಗೆ 30,000 ಜನ ಪರ್ ಡೇ ಊಟ ಮಾಡಿದ್ದಾರೆ. ಪರ್ ಡೇ ಬೆಳಗ್ಗೆ 8ಕ್ಕೆ ಸ್ಟಾರ್ಟ್ ಆಗಿದ್ದು, ನಿತ್ಯ ಬೆಣ್ಣೆ ದೋಸೆ ಅವತ್ತು ಫುಲ್ಲು ಸಂಕ್ರಾಂತಿ ಬೆಣ್ಣೆ ದೋಸೆ. ನಾವೇನು ಸಂಕ್ರಾಂತಿಯಲ್ಲಿ ಊಟ ಮಾಡ್ತೀವಲ್ಲ ಆ ಥರ ಕಟ್ಗಳು ರೊಟ್ಟಿ, ಪುಂಡಿ ಪಲ್ಯ, ಈ ಥರ ಬೇರೆ ಬೇರೆ ವ್ಯವಸ್ಥೆ ಎಲ್ಲ ಇರುತ್ತೆ. ಅದೇ ಥರ ನಡೀತಾನೆ. ಫಸ್ಟ್ನೇ ವರ್ಷ ದೇವಸ್ಥಾನ ಕಲ್ಲೆಲ್ಲ ಎಲ್ಲಿದ್ದು ತರಿಸಿರೋದಲ್ಲ, ಸಿರಾ, ಇನ್ನೊಂದು ಕಡೆ ಸಿರದ ಬಳ ಬಂದಿರೋದು. ಆಮೇಲೆ ಎಷ್ಟು ಜನ ಕೆಲಸ ಮಾಡಿರೋಣ ಇಲ್ಲಿ? ಸತತ 40, 20, 30, 10 ವರ್ಷ ಸತತ ಕೆತ್ತನೆ ಆಗಿದೆ. ನಿರಂತರ ನಡುವೆ ಅಡೆತಡೆಗಳು ಬಂದು GST ಅದು ಏನೇ ಇರ್ಬೋದು, ಬಟ್ 10 ವರ್ಷ ಕೆತ್ತನೆ ಕೆಲಸ ಆಗಿ 21ಕ್ಕೆ ಸ್ವಾಮಿ ಪ್ರತಿಷ್ಠಾಪನೆ ಆಗಲಿಕ್ಕೆ ಕಾರಣ ಆಯಿತು. ಲಾಕ್ಡೌನ್ ಅಲ್ಲದು ಬ್ರಹ್ಮಪುರ ಅಜ್ಜಾರ ಸಮ್ಮುಖದಲ್ಲಿ ಜೀವ ತುಂಬ ಕೆಲಸ ಆಗಿದೆ. ಅಲ್ಲಿಂದನೂ ಸಹ ನಿತ್ಯ ನಿರಂತರ ಇದೇ ಥರ ನಡೀತದೆ. ಫಸ್ಟ್ನೇ ವರ್ಷ ಸಂಕ್ರಾಂತಿ 3,000 ರಿಂದ 4,000 ಜನ ಆಗಿತ್ತು. 2ನೇ ವರ್ಷ ಸಂಕ್ರಾಂತಿಗೆ 6,000 ರಿಂದ 7,000 ಜನ ನಡೀತು ಭಕ್ತಾದಿಗಳ ಸಂಖ್ಯೆ. 4ನೇ ವರ್ಷ 16,000 ರಿಂದ 17,000 ಪ್ರಸಾದ ತಗೊಂಡ್ರು. ಮೊನ್ನೆ ಸಂಕ್ರಾಂತಿ 4ನೇ ವರ್ಷಕ್ಕೆ 30,000 ಜನ ಉಂಡಿದೆ. ನೆಕ್ಸ್ಟ್ ಈಗ ಬರ್ತಕ್ಕಂಥ ಜನವರಿ 14ಕ್ಕೆ ನಮಗೆ ಜಾಗದ ಸ್ವಲ್ಪ ಇಕ್ಕಟ್ಟಿರೋದ್ರಿಂದ ನಾವು ಆಲ್ರೆಡಿ ಪ್ರಿಪೇರ್ ಆಗ್ಬೇಕು, ಆ ಥರ ಇದೆ. ಹೌದೌದು, ಪೂರ್ವ ತಯಾರಿ ಇರಲೇಬೇಕು, ಇಲ್ಲಾಂದ್ರೆ ಅಸ್ತವ್ಯಸ್ತ ಆಗುತ್ತೆ. ನಿತ್ಯ ಭಕ್ತಾದಿಗಳ ಸಂಖ್ಯೆ ಇದೇ ಥರ ಕಂಟಿನ್ಯೂ ಇದ್ದೇ ಇರುತ್ತೆ. ಒಟ್ಟಾರೆ ಪ್ರಸಾದ ಬೆಳಿಗ್ಗೆ 8ಕ್ಕೆ ಸ್ಟಾರ್ಟ್ ಆದರೆ ರಾತ್ರಿ 8:30 ತನಕ ನಿರಂತರವಾಗಿ ಬೆಳಿಗ್ಗೆ ಟಿಫನ್ ಕೊಡೋದ್ರ ಮೂಲಕ, ಟಿಫನ್ ಇದ್ದಾಗಲೇ ಒಂದು ಪಾಯಸ, ಪಲ್ಯ, ಅನ್ನ, ಸಾರು, ಮಜ್ಜಿಗೆ ರೆಡಿ ಆಗೋ ತನಕ ಟಿಫನ್ ಇದ್ದೇ ಇರುತ್ತೆ. ಯಾರು ಬಂದಂಥ ವಾಪಸ್ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಕಂಟಿನ್ಯೂ ಕೊಡ್ತಾರೆ. ಸಂತೃಪ್ತಿಯಾಗಿ ಊಟ. ಹೌದೌದು, ಯಾರೂ ಸಹ ಮನಸ್ಸು ನೋವಾಗಬಾರ್ದು, ಸಂತೃಪ್ತಿ ಇರಬೇಕು, ಅವ್ರಿಗೆ ಖುಷಿ ಇರಬೇಕು, ಭಕ್ತಾದಿಗಳು ಖುಷಿ ಆಗ್ಬೇಕು ಅನ್ನೋದು ನಮ್ಮ ಬಾಸ್ ಉದ್ದೇಶ ಆಗಿತ್ತು. ಆ ಥರ ಟಿಫನ್ ಇರುವಾಗಲೇ ಒಂದು ಪಾಯಸ, ಪಲ್ಯ, ಅನ್ನ, ಸಾರು ರೆಡಿ ಆಗ್ತದೆ. ಅಲ್ಲಿಂದ ಕಂಟಿನ್ಯೂ ಸಾಯಂಕಾಲ 4 ಗಂಟೆ ತನಕ ಪ್ರಸಾದ, ಅದೇ ಪಾಯಸ, ಪಲ್ಯ, ಅನ್ನ, ಸಾರು, ಮಜ್ಜಿಗೆ ಇರುತ್ತೆ.
ಅಲ್ಲಿಂದ 1 ಅವರ್ ಕ್ಲೀನಿಂಗ್ 4ರಿಂದ 5 ಮತ್ತೆ 5ಕ್ಕೆ ಟಿಫನ್ ಟೀ ಸಮೇತ ಕೊಡ್ತಾರೆ. ಅದೇ ಅದು ಸ್ನ್ಯಾಕ್ಸ್ ಟೈಪು ಸಾಯಂಕಾಲ ಅದು ಕ್ಲೋಸ್ ಆತ ಮತ್ತೆ ಅದೇ ಮಾಮೂಲಿ ಬೆಳಿಗ್ಗೆ ಟಿಫನ್ ಇರುತ್ತೆ, ಊಟ ಇರುತ್ತಲ್ಲ ಅದೇ ಊಟ 8:30 ತನಕ. ಬೆಳಗಿಂದ ಬಂದಂಥ ಎಲ್ಲ ಭಕ್ತಾದಿಗಳು ಸಂತೃಪ್ತಿಯಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೌದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಹೌದೌದು. ಪ್ರಸಾದ ಇಲ್ಲಿ ಪ್ರಸಾದಕ್ಕೆ ಮಾತ್ರ ಟೈಮಿಂಗೇ ಇಲ್ಲ, 1 ಅವರ್ ಕ್ಲೀನಿಂಗ್ ಅವರ್ಸ್. ಅದು ಸ್ವಲ್ಪ ಚಪಾಟಿ ಇರುತ್ತೆ ಅನ್ನೋ ಉದ್ದೇಶ ಕ್ಲೀನಿಂಗ್ ಅವರ್ಸ್. ಹೌದು, ಬೆಳಿಗ್ಗೆ 8ಕ್ಕೆ ಸ್ಟಾರ್ಟ್, ರಾತ್ರಿ 8:30 ತನಕ ಅನ್ಕೋಬೇಕು ಅದನ್ನು. ಆ ಥರ ಪ್ರಸಾದ ವ್ಯವಸ್ಥೆ ಭಕ್ತಾದಿಗಳಿಗೆ ಸಂತೃಪ್ತಿ ಆಗಬೇಕು, ಕಣ್ಣಾರೆ ಖುಷಿ ಪಡೋಕೆ ಅನ್ನೋದೇ ಮೇನ್ ಉದ್ದೇಶ ಆಗಿತ್ತು ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ ಆತ್ಮೀಯರೇ. ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಿರಂತರವಾಗಿ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೆಳಗ್ಗೆ ಸಂಜೆ ರಾತ್ರಿ ಎಲ್ಲ ಸಂತೃಪ್ತಿಯಾಗಿ ಇಲ್ಲಿ ಊಟದ ವ್ಯವಸ್ಥೆಯನ್ನು ವೀರಭದ್ರೇಶ್ವರ ಮ್ಯಾನೇಜ್ಮೆಂಟ್ ಟ್ರಸ್ಟ್ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದೆ. ಇದರ ಸಂತೃಪ್ತಿ ಮಾಹಿತಿಯನ್ನು ನಮ್ಮ ಜಗದೀಶ್ ಅವರು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು.